ಓಂ ಶಾಂತಿ. ಇಂದಿನ ದಿನಾಂಕ 2/4/2025. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈ ಹಳೆಯ ಪತಿತ ಪ್ರಪಂಚದೊಂದಿಗೆ ನಿಮ್ಮ ಬೇಹದ್ದಿನ ವೈರಾಗ್ಯವನ್ನಿಟ್ಟುಕೊಳ್ಳಿ, ಏಕೆಂದರೆ ನೀವು ಪಾವನರಾಗಬೇಕಾಗಿದೆ. ನಿಮ್ಮ ಏರುವ ಕಲೆಯಿಂದ ಎಲ್ಲರ ಕಲ್ಯಾಣವಾಗುತ್ತದೆ. ಪ್ರಶ್ನೆ: ಆತ್ಮವು ತನಗೆ ತಾನೇ ಶತ್ರು, ತನಗೆ ತಾನೇ ಮಿತ್ರ ಎಂದು ಹೇಳಲಾಗುತ್ತದೆ ಅಂದಾಗ ಸತ್ಯ ಮಿತ್ರತ್ವ ಯಾವುದಾಗಿದೆ? ಉತ್ತರ: ಒಬ್ಬ ತಂದೆಯ ಶ್ರೀಮತದಂತೆ ಸದಾ ನಡೆಯುತ್ತಿರುವುದೇ ಸತ್ಯ ಮಿತ್ರತ್ವವಾಗಿದೆ. ಒಬ್ಬ ತಂದೆಯನ್ನು ನೆನಪು ಮಾಡಿ ಪಾವನರಾಗುವುದು ಮತ್ತು ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯುವುದೇ ಸತ್ಯ ಮಿತ್ರತ್ವವಾಗಿದೆ. ಈ ಮಿತ್ರತ್ವ ಮಾಡಿಕೊಳ್ಳುವ ಯುಕ್ತಿಯನ್ನು ತಂದೆಯೇ ತಿಳಿಸುತ್ತಾರೆ. ಸಂಗಮ ಯುಗದಲ್ಲಿಯೇ ಆತ್ಮವು ತನಗೆ ತಾನು ಮಿತ್ರನಾಗುತ್ತಾನೆ. ಗೀತೆ: ನೀನು ರಾತ್ರಿಯನ್ನು ನಿದ್ರಿಸುತ್ತಾ ಕಳೆದೆ, ಹಗಲನ್ನು ತಿನ್ನುತ್ತಾ ಕಳೆದೆ. ಓಂ ಶಾಂತಿ. ವಾಸ್ತವದಲ್ಲಿ ಈ ಗೀತೆಯು ಭಕ್ತಿ ಮಾರ್ಗದ್ದಾಗಿದೆ. ಇಡೀ ಪ್ರಪಂಚದಲ್ಲಿ ಯಾವ ಗೀತೆಗಳನ್ನು ಆಡುತ್ತಾರೆ ಮತ್ತು ಶಾಸ್ತ್ರಗಳನ್ನು ಓದುತ್ತಾರೆ, ತೀರ್ಥಸ್ಥಾನಗಳಿಗೆ ಹೋಗುತ್ತಾರೆ, ಅವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಯಾವುದಕ್ಕೆ ಭಕ್ತಿ ಮಾರ್ಗ ಮತ್ತು ಯಾವುದಕ್ಕೆ ಜ್ಞಾನ ಮಾರ್ಗವೆಂದು ಹೇಳಲಾಗುತ್ತದೆ ಎಂಬುದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ವೇದ, ಶಾಸ್ತ್ರ, ಉಪನಿಷತ್ತು ಮೊದಲಾದವುಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಅರ್ಧಕಲ್ಪ ಭಕ್ತಿಯು ನಡೆಯುತ್ತದೆ ಮತ್ತು ಅರ್ಧಕಲ್ಪ ಜ್ಞಾನದ ಪ್ರಾರಬ್ಧವೂ ನಡೆಯುತ್ತದೆ. ಭಕ್ತಿ ಮಾಡುತ್ತಾ ಕೆಳಗಿಳಿಯಲೇಬೇಕಾಗಿದೆ. 84 ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಕೆಳಗಿಳಿಯುತ್ತಾರೆ. ಮತ್ತೆ ಒಂದು ಜನ್ಮದಲ್ಲಿಯೇ ನಿಮ್ಮದು ಏರುವ ಕಲೆಯಾಗುತ್ತದೆ. ಇದಕ್ಕೆ ಜ್ಞಾನ ಮಾರ್ಗವೆಂದು ಹೇಳಲಾಗುತ್ತದೆ. ಜ್ಞಾನಕ್ಕಾಗಿ 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಗಾಯನವಿದೆ. ರಾವಣ ರಾಜ್ಯ ಯಾವುದು ದ್ವಾಪರದಿಂದ ನಡೆದು ಬರುತ್ತದೆಯೋ ಅದು ಸಮಾಪ್ತಿಯಾಗಿ ಮತ್ತೆ ರಾಮರಾಜ್ಯವು ಸ್ಥಾಪನೆಯಾಗುತ್ತದೆ. ನಾಟಕದಲ್ಲಿ ಯಾವಾಗ ನಿಮ್ಮ 84 ಜನ್ಮಗಳು ಪೂರ್ಣವಾಗುತ್ತವೆಯೋ ಆಗ ಏರುವ ಕಲೆಯಿಂದ ಎಲ್ಲರ ಉನ್ನತಿಯಾಗುತ್ತದೆ. ಈ ಶಬ್ದವು ಶಾಸ್ತ್ರಗಳಲ್ಲಿ ಕೆಲವೊಂದು ಕಡೆ ಇದೆ. ಏರುವ ಕಲೆಯಿಂದ ಸರ್ವರ ಉದ್ಧಾರ, ಸರ್ವರ ಸದ್ಗತಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರಲ್ಲವೇ? ಸನ್ಯಾಸಿ ಉದಾಸಿಗಳು ಅನೇಕ ಪ್ರಕಾರದವರಿದ್ದಾರೆ. ಅನೇಕ ಮತಾಂತರಗಳಿವೆ. ಹೇಗೆ ಶಾಸ್ತ್ರಗಳಲ್ಲಿ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ, ಮತ್ತೆ ಈಗ ಕಲ್ಪದ ಆಯಸ್ಸು 10,000 ವರ್ಷಗಳೆಂದು ಶಂಕರಾಚಾರ್ಯರ ಮತವು ಹೇಳುತ್ತದೆ. ಅಂದರೆ ಎಷ್ಟೊಂದು ಅಂತರವಾಗಿ ಬಿಡುತ್ತದೆ. ಇನ್ನು ಕೆಲವರು ಬಂದು ಇಷ್ಟು 1000 ವರ್ಷಗಳೆಂದು ಹೇಳುತ್ತಾರೆ. ಅಂದಾಗ ಕಲಿಯುಗದಲ್ಲಿ ಅನೇಕ ಮನುಷ್ಯರು, ಅನೇಕ ಮತಗಳು, ಅನೇಕ ಧರ್ಮಗಳಿವೆ. ಸತ್ಯಯುಗದಲ್ಲಿ ಒಂದೇ ಮತವಿರುತ್ತದೆ. ತಂದೆಯು ಕುಳಿತು ನೀವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಇದನ್ನು ತಿಳಿಸುವುದರಲ್ಲಿ ಎಷ್ಟೊಂದು ಸಮಯ ಹಿಡಿಸುತ್ತದೆ. ಕೊನೆಯವರೆಗೂ ತಿಳಿಸುತ್ತಲೇ ಇರುತ್ತಾರೆ. ಮೊದಲೇ ಏಕೆ ತಿಳಿಸಲಿಲ್ಲ ಎಂದು ಹೇಳುವಂತಿಲ್ಲ. ಶಾಲೆಯಲ್ಲಿ ವಿದ್ಯೆಯು ನಂಬರ್ ವಾರ್ ಇರುತ್ತದೆ. ಚಿಕ್ಕ ಮಕ್ಕಳಿಗೆ ಕರ್ಮೇಂದ್ರಿಯಗಳು ಚಿಕ್ಕದಾಗಿರುವುದರಿಂದ ಅವರಿಗೆ ಸ್ವಲ್ಪವೇ ಕಲಿಸಲಾಗುತ್ತದೆ. ಮತ್ತೆ ಹೇಗೆ ಕರ್ಮೇಂದ್ರಿಯಗಳು ಬೆಳವಣಿಗೆಯಾಗುತ್ತಾ ಹೋಗುವುದೋ ಹಾಗೆಯೇ ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುತ್ತದೆ. ವಿದ್ಯೆಯನ್ನು ಧಾರಣೆ ಮಾಡುತ್ತಾ ಹೋಗುತ್ತಾರೆ. ಚಿಕ್ಕ ಮಕ್ಕಳ ಬುದ್ಧಿಯಲ್ಲಿ ಏನೂ ಧಾರಣೆಯಾಗುವುದಿಲ್ಲ. ಅವರು ದೊಡ್ಡವರಾಗುತ್ತಾ ಹೋದಾಗ ವೈದ್ಯರು, ವಕೀಲರು ಆಗುತ್ತಾರೆ. ಇಲ್ಲಿಯೂ ಹಾಗೆಯೇ ಕೆಲವರ ಬುದ್ಧಿಯಲ್ಲಿ ಬಹಳ ಚೆನ್ನಾಗಿ ಧಾರಣೆಯಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನಾನು ಪತಿತರಿಂದ ಪಾವನರನ್ನಾಗಿ ಮಾಡಲು
ಬಂದಿದ್ದೇನೆ. ಆದ್ದರಿಂದ ಈಗ ಪತಿತ ಪ್ರಪಂಚದೊಂದಿಗೆ ವೈರಾಗ್ಯವಿರಬೇಕು. ಆತ್ಮವು ಪಾವನವಾದ ಮೇಲೆ ಪತಿತ ಪ್ರಪಂಚದಲ್ಲಿರಲು ಸಾಧ್ಯವಿಲ್ಲ. ಪತಿತ ಪ್ರಪಂಚದಲ್ಲಿ ಆತ್ಮವು ಪತಿತವಾಗಿದೆ, ಮನುಷ್ಯರು ಪತಿತರಾಗಿದ್ದಾರೆ. ಪಾವನ ಪ್ರಪಂಚದಲ್ಲಿ ಮನುಷ್ಯರು ಪಾವನರಾಗಿರುತ್ತಾರೆ. ಪತಿತ ಪ್ರಪಂಚದಲ್ಲಿ ಮನುಷ್ಯರು ಪತಿತರಾಗಿದ್ದಾರೆ. ಇದು ರಾವಣ ರಾಜ್ಯವಾಗಿದೆ. ರಾಜ ರಾಣಿ ಹೇಗೋ ಹಾಗೆಯೇ ಪ್ರಜೆಗಳು. ಈ ಪೂರ್ತಿ ಜ್ಞಾನವು ಬುದ್ಧಿಯಿಂದ ತಿಳಿದುಕೊಳ್ಳುವಂಥದ್ದಾಗಿದೆ. ಈ ಸಮಯದಲ್ಲಿ ಎಲ್ಲರದ್ದು ವಿಪರೀತ ಬುದ್ಧಿಯಾಗಿದೆ. ನೀವು ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತೀರಿ. ಹೃದಯದಲ್ಲಿ ತಂದೆಯ ಪ್ರತಿ ಪ್ರೀತಿ ಇದೆ, ಗೌರವವಿದೆ, ಏಕೆಂದರೆ ತಂದೆಯನ್ನು ಅರಿತುಕೊಂಡಿದ್ದೀರಿ. ಇಲ್ಲಿ ನೀವು ಸನ್ಮುಖದಲ್ಲಿದ್ದೀರಿ. ಶಿವ ತಂದೆಯಿಂದ ಕೇಳುತ್ತಿದ್ದೀರಿ. ಅವರು ಮನುಷ್ಯ ಸೃಷ್ಟಿಯ ಬೀಜರೂಪ, ಜ್ಞಾನ ಸಾಗರ, ಪ್ರೇಮ ಸಾಗರ, ಆನಂದ ಸಾಗರನಾಗಿದ್ದಾರೆ. ಗೀತಾ ಜ್ಞಾನದಾತ ಪರಮಪಿತ ತ್ರಿಮೂರ್ತಿ ಶಿವ ಪರಮಾತ್ಮ ವಾಚವಾಗಿದೆ. ತ್ರಿಮೂರ್ತಿ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು, ಏಕೆಂದರೆ ತ್ರಿಮೂರ್ತಿಯ ಗಾಯನವಿದೆ ಎಲ್ಲವೇ. ಬ್ರಹ್ಮರವರ ಮೂಲಕ ಸ್ಥಾಪನೆಯೆಂದರೆ ಅವಶ್ಯವಾಗಿ ಬ್ರಹ್ಮರವರ ಮೂಲಕವೇ ಜ್ಞಾನವನ್ನು ತಿಳಿಸುತ್ತಾರೆ. ಕೃಷ್ಣನಂತೂ ಶಿವ ಭಗವಾನು ವಾಚವೆಂದು ಹೇಳುವುದಿಲ್ಲ. ಪ್ರೇರಣೆಯಿಂದ ಏನೂ ನಡೆಯುವುದಿಲ್ಲ. ಅವರಲ್ಲಿ ಶಿವ ತಂದೆಯ ಪ್ರವೇಶತೆಯಾಗಲು ಸಾಧ್ಯವಿಲ್ಲ. ಶಿವ ತಂದೆಯಂತೂ ಪರದೇಶದಲ್ಲಿ ಬರುತ್ತಾರೆ. ಸತ್ಯಯುಗವಂತೂ ಕೃಷ್ಣನ ದೇಶವಾಗಿದೆ ಎಲ್ಲವೇ. ಅಂದಾಗ ಇಬ್ಬರ ಮಹಿಮೆಯು ಬೇರೆ ಬೇರೆಯಾಗಿದೆ. ಮುಖ್ಯ ಮಾತೇ ಇದಾಗಿದೆ. ಸತ್ಯಯುಗದಲ್ಲಿ ಗೀತೆಯನ್ನು ಯಾರೂ ಓದುವುದಿಲ್ಲ. ಭಕ್ತಿ ಮಾರ್ಗದಲ್ಲಂತೂ ಜನ್ಮ ಜನ್ಮಾಂತರ ಓದುತ್ತಾರೆ. ಜ್ಞಾನ ಮಾರ್ಗದಲ್ಲಿ ಅದು ಇರಲು ಸಾಧ್ಯವಿಲ್ಲ. ಭಕ್ತಿ ಮಾರ್ಗದಲ್ಲಿ ಜ್ಞಾನದ ಮಾತುಗಳಿರುವುದಿಲ್ಲ. ಈಗ ರಚಯಿತ ತಂದೆಯೇ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಮನುಷ್ಯರು ರಚಯಿತನಾಗಲು ಸಾಧ್ಯವಿಲ್ಲ. ನಾನು ರಚಯಿತನಾಗಿದ್ದೇನೆಂದು ಮನುಷ್ಯರು ಹೇಳುವುದಕ್ಕೂ ಸಾಧ್ಯವಿಲ್ಲ. ಸ್ವಯಂ ತಂದೆಯೇ ತಿಳಿಸುತ್ತಾರೆ, ನಾನು ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದೇನೆ. ನಾನು ಜ್ಞಾನ ಸಾಗರ, ಪ್ರೇಮದ ಸಾಗರ, ಸರ್ವರ ಸದ್ಗತಿದಾತನಾಗಿದ್ದೇನೆ. ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ. ಅಂದಾಗ ಈ ಅಂತರವನ್ನು ಪೂರ್ಣವಾಗಿ ಬರೆಯಬೇಕು. ಇದರಿಂದ ಗೀತಾ ಜ್ಞಾನದಾತನು ಕೃಷ್ಣನಲ್ಲ ಎಂಬುದನ್ನು ಮನುಷ್ಯರು ಓದಿದ ತಕ್ಷಣವೇ ಅರ್ಥವಾಗಲಿ. ಈ ಮಾತನ್ನು ಅವರು ಸ್ವೀಕಾರ ಮಾಡಿದರೆಂದರೆ ನೀವು ವಿಜಯ ಪಡೆದಿರಿ ಎಂದರ್ಥ. ಮನುಷ್ಯರು ಕೃಷ್ಣನ ಹಿಂದೆ ಎಷ್ಟೊಂದು ಹುಚ್ಚರಾಗುತ್ತಾರೆ. ಹೇಗೆ ಶಿವನ ಭಕ್ತರು ಶಿವನಿಗೆ ತಲೆಯನ್ನು ಕತ್ತರಿಸಿ ಕೊಡುವುದಕ್ಕೂ ತಯಾರಾಗಿ ಬಿಡುತ್ತಾರೆ. ನಾವು ಶಿವನ ಬಳಿ ಹೋಗಬೇಕೆಂದು ತಿಳಿಯುತ್ತಾರೆ. ಹಾಗೆಯೇ ನಾವು ಕೃಷ್ಣನ ಬಳಿ ಹೋಗಿಬಿಡಬೇಕೆಂದು ಕೃಷ್ಣನ ಭಕ್ತರು ತಿಳಿಯುತ್ತಾರೆ. ಆದರೆ ಕೃಷ್ಣನ ಬಳಿ ಹೋಗಲು ಸಾಧ್ಯವಿಲ್ಲ. ಕೃಷ್ಣನ ಬಳಿ ಬಲಿಯಾಗುವ ಮಾತೇ ಇಲ್ಲ. ದೇವಿಯರಿಗೆ ಬಲಿ ಕೊಡುತ್ತಾರೆ, ದೇವತೆಗಳಿಗೆಂದೂ ಬಲಿ ಕೊಡುವುದಿಲ್ಲ. ನೀವು ದೇವಿಯರಾಗಿದ್ದೀರಲ್ಲವೇ? ನೀವು ಶಿವತಂದೆಗೆ ಮಕ್ಕಳಾಗಿದ್ದೀರಿ. ಆದ್ದರಿಂದ ಶಿವತಂದೆಗೆ ಬಲಿಯಾರಿಯಾಗುತ್ತೀರಿ. ಇದನ್ನು ಶಾಸ್ತ್ರಗಳಲ್ಲಿ ಹಿಂಸಾತ್ಮಕ ಮಾತುಗಳನ್ನಾಗಿ ತೋರಿಸಿಬಿಟ್ಟಿದ್ದಾರೆ. ನೀವಂತೂ ಶಿವತಂದೆಯ ಮಕ್ಕಳಾಗಿದ್ದೀರಿ. ತನು ಮನ ಧನವನ್ನು ಅರ್ಪಣೆ ಮಾಡುತ್ತೀರಿ. ಮತ್ಯಾವುದೇ ಮಾತಿಲ್ಲ. ಆದ್ದರಿಂದ ಶಿವ ಮತ್ತು ದೇವಿಯರಿಗೆ ಬಲಿ ಕೊಡುತ್ತಾರೆ. ಈಗ ಸರ್ಕಾರವು ಶಿವಕಾಶಿಯಲ್ಲಿ ಬಲಿ ಕೊಡುವುದನ್ನು ನಿಲ್ಲಿಸಿಬಿಟ್ಟಿದೆ. ಆಗ ಆ ಖಡ್ಗವೇ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಅಪಘಾತ ಮಾಡಿಕೊಳ್ಳುತ್ತಾರೆ. ಇದು ಸಹ ತನಗೆ ತಾನೇ ಶತ್ರುವಾಗುವ ಉಪಾಯವಾಗಿದೆ. ಮಿತ್ರತ್ವವನ್ನು ಬೆಳೆಸಿಕೊಳ್ಳುವ ಉಪಾಯವೂ ಒಂದೇ ಆಗಿದೆ. ಅದನ್ನು ತಂದೆಯೂ ತಿಳಿಸುತ್ತಾರೆ.
ಪಾವನರಾಗಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಿರಿ. ಒಬ್ಬ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ. ಇದೇ ಮಿತ್ರತ್ವವಾಗಿದೆ. ಭಕ್ತಿ ಮಾರ್ಗದಲ್ಲಿ ಜೀವಾತ್ಮ ತನಗೆ ತಾನೇ ಶತ್ರುವಾಗುತ್ತಾನೆ. ಮತ್ತೆ ತಂದೆಯು ಬಂದು ಜ್ಞಾನವನ್ನು ಕೊಡುವುದರಿಂದ ಜೀವಾತ್ಮವು ತನಗೆ ತಾನೇ ಮಿತ್ರನಾಗುತ್ತಾನೆ. ಆತ್ಮವು ಪವಿತ್ರವಾಗಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತದೆ. ಸಂಗಮಯುಗದಲ್ಲಿ ತಂದೆಯು ಬಂದು ಪ್ರತಿಯೊಬ್ಬ ಆತ್ಮನನ್ನು ಮಿತ್ರನನ್ನಾಗಿ ಮಾಡಿಕೊಳ್ಳುತ್ತಾರೆ. ಆತ್ಮವು ತನಗೆ ತಾನೇ ಮಿತ್ರನಾಗುತ್ತದೆ. ತಂದೆಯ ಶ್ರೀಮತವು ಸಿಗುವುದರಿಂದ ನಾವು ತಂದೆಯ ಮತದನುಸಾರವೇ ನಡೆಯುತ್ತೇವೆ. ತನ್ನ ಮತದ ಮೇಲೆ ಅರ್ಧಕಲ್ಪ ನಡೆದೆವು. ಈಗ ಶ್ರೀಮತದನುಸಾರ ಸದ್ಗತಿಯನ್ನು ಪಡೆಯಬೇಕೆಂದು ತಿಳಿದುಕೊಳ್ಳುತ್ತದೆ. ಇದರಲ್ಲಿ ತನ್ನ ಮತವೂ ನಡೆಯುವುದಿಲ್ಲ. ತಂದೆಯು ಕೇವಲ ಮತ ಕೊಡುತ್ತಾರೆ. ನೀವು ದೇವತೆಗಳಾಗಲು ಬಂದಿದ್ದೀರಲ್ಲವೇ? ಇಲ್ಲಿ ಒಳ್ಳೆಯ ಕರ್ಮ ಮಾಡುತ್ತೀರೆಂದರೆ ಇನ್ನೊಂದು ಜನ್ಮದಲ್ಲಿ ಅಮರಲೋಕದಲ್ಲಿ ಒಳ್ಳೆಯ ಫಲವೂ ಸಿಗುವುದು. ಇದಂತೂ ಮೃತ್ಯುಲೋಕವಾಗಿದೆ. ಈ ರಹಸ್ಯವನ್ನು ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ. ಅದರಲ್ಲಿಯೂ ನಂಬರ್ 1 ಕೆಲವರ ಬುದ್ಧಿಯಲ್ಲಿ ಬಹಳ ಚೆನ್ನಾಗಿ ಧಾರಣೆಯಾಗುತ್ತದೆ. ಇನ್ನು ಕೆಲವರು ಧಾರಣೆ ಮಾಡುವುದೇ ಇಲ್ಲ. ಅಂದ ಮೇಲೆ ಇದರಲ್ಲಿ ಶಿಕ್ಷಕರೇನು ಮಾಡಬಲ್ಲರು? ಶಿಕ್ಷಕರೊಂದಿಗೆ ಕೃಪೆ ಅಥವಾ ಆಶೀರ್ವಾದ ಬೇಡುತ್ತಾರೆಯೇ? ಶಿಕ್ಷಕರಂತೂ ಓದಿಸಿ ತಮ್ಮ ಮನೆಗೆ ಹೋಗುತ್ತಾರೆ. ಶಾಲೆಯಲ್ಲಿ ಮೊಟ್ಟ ಮೊದಲಿಗೆ ಭಗವಂತನ ಸ್ಮರಣೆ ಮಾಡುತ್ತಾರೆ. ಏ ಭಗವಂತನೇ, ನನ್ನನ್ನು ತೇರ್ಗಡೆ ಮಾಡಿಸು, ಆಗ ನಾನು ನಿಮಗೆ ನೈವೇದ್ಯವನ್ನಿಡುತ್ತೇನೆ ಎಂದು. ಆದರೆ ಆಶೀರ್ವಾದ ಮಾಡಿ ಎಂದು ಶಿಕ್ಷಕರಿಗೆ ಹೇಳುವುದಿಲ್ಲ. ಈ ಸಮಯದಲ್ಲಿ ಪರಮಾತ್ಮನು ನಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ತಂದೆಯ ಆಶೀರ್ವಾದವಂತೂ ಇದ್ದೇ ಇದೆ. ತಂದೆಗೆ ಮಗನೂ ಬಂದರೆ ಹಣ ಕೊಡಬೇಕೆಂದು ಬಯಸುತ್ತಾರೆ. ಅಂದ ಮೇಲೆ ಇದು ಆಶೀರ್ವಾದವಾಯಿತಲ್ಲವೇ? ಇದೊಂದು ನಿಯಮವಾಗಿದೆ. ಮಕ್ಕಳಿಗೆ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ. ಈಗಂತೂ ಎಲ್ಲರೂ ತಮೋ ಪ್ರಧಾನರಾಗುತ್ತಲೇ ಹೋಗುತ್ತಾರೆ. ತಂದೆಯು ಹೇಗೋ ಮಕ್ಕಳು ಹಾಗೆಯೇ. ದಿನ ಪ್ರತಿದಿನ ಪ್ರತಿಯೊಂದು ವಸ್ತುವು ತಮೋ ಪ್ರಧಾನ ಸ್ಥಿತಿಯನ್ನು ತಲುಪುತ್ತಾ ಹೋಗುತ್ತದೆ. ತತ್ವಗಳು ತಮೋ ಪ್ರಧಾನವಾಗುತ್ತಲೇ ಹೋಗುತ್ತದೆ. ಇದು ದುಃಖಧಾಮವಾಗಿದೆ. ಒಂದು ವೇಳೆ ಈ ಸೃಷ್ಟಿಯು ಇನ್ನೂ 40,000 ವರ್ಷಗಳು ಇದ್ದಿದ್ದೇ ಆದರೆ ಇದರ ಗತಿ ಏನಾಗಿ ಬಿಡುವುದು? ಮನುಷ್ಯರ ಬುದ್ಧಿಯು ಸಂಪೂರ್ಣ ತಮೋಪ್ರಧಾನವಾಗಿ ಬಿಟ್ಟಿದೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ತಂದೆಯ ಜೊತೆ ಬುದ್ಧಿಯೋಗವನ್ನಿಟ್ಟುಕೊಳ್ಳುವ ಕಾರಣ ತಿಳುವಳಿಕೆಯು ಬಂದು ಬಿಟ್ಟಿದೆ. ತಂದೆಯು ತಿಳಿಸುತ್ತಾರೆ, ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ಪ್ರಕಾಶತೆಯು ಹೆಚ್ಚುತ್ತಾ ಹೋಗುತ್ತದೆ. ನೆನಪಿನಿಂದ ಆತ್ಮವು ಪವಿತ್ರವಾಗುತ್ತದೆ. ಪ್ರಕಾಶತೆಯು ಹೆಚ್ಚುತ್ತಾ ಹೋಗುತ್ತದೆ. ನೆನಪೇ ಮಾಡುವುದಿಲ್ಲವೆಂದರೆ ಪ್ರಕಾಶವು ಸಿಗುವುದಿಲ್ಲ. ನೆನಪಿನಿಂದಲೇ ಪ್ರಕಾಶವು ವೃದ್ಧಿಯಾಗುವುದು. ನೆನಪು ಮಾಡಲಿಲ್ಲ ಮತ್ತು ಯಾವುದೇ ವಿಕರ್ಮ ಮಾಡಿದ್ದೀರೆಂದರೆ ಆತ್ಮದಲ್ಲಿನ ಪ್ರಕಾಶವು ಕಡಿಮೆಯಾಗಿ ಬಿಡುವುದು. ನೀವು ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡುತ್ತೀರಿ. ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನೆನಪಿನಿಂದಲೇ ನಿಮ್ಮ ಆತ್ಮವು ಪವಿತ್ರವಾಗುತ್ತಾ ಹೋಗುವುದು. ನೀವು ಇದನ್ನು ಬರೆಯಬಹುದು. ಈ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಶ್ರೀಕೃಷ್ಣನು ಕೊಡಲು ಸಾಧ್ಯವಿಲ್ಲ. ಶ್ರೀಕೃಷ್ಣನ ಪದವಿಯು ಇಲ್ಲಿನ ಪ್ರಾರಬ್ಧವಾಗಿದೆ. ಇದನ್ನೂ ಸಹ ಬರೆಯಬೇಕು. 84ನೇ ಅಂತಿಮ ಜನ್ಮದಲ್ಲಿ ಕೃಷ್ಣನ ಆತ್ಮವು ಪುನಃ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದೆ. ಮತ್ತೆ ಇವರೇ ಮೊದಲನೇ ನಂಬರಿನಲ್ಲಿ ಹೋಗುತ್ತಾರೆ. ಸತ್ಯಯುಗದಲ್ಲಿ ಮೊಟ್ಟ ಮೊದಲಿಗೆ ಬರುತ್ತಾರೆ. ತಂದೆಯು ಇದನ್ನೂ ತಿಳಿಸಿದ್ದಾರೆ. ಸತ್ಯಯುಗದಲ್ಲಿ 9 ಲಕ್ಷ ಮಾತ್ರವೇ ಇರುತ್ತಾರೆ.
ಮತ್ತೆ ಅದರಿಂದ ವೃದ್ಧಿಯೂ ಆಗುತ್ತದೆ ಎಲ್ಲವೇ. ದಾಸದಾಸಿಯರು ಬಹಳಷ್ಟು ಮಂದಿ ಇರುತ್ತಾರಲ್ಲವೇ. ಯಾರು ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ, 84 ಜನ್ಮಗಳನ್ನೇ ಎಣಿಸಲಾಗುತ್ತದೆ. ಯಾರು ಚೆನ್ನಾಗಿ ಪರೀಕ್ಷೆಯನ್ನು ತೇರ್ಗಡೆ ಮಾಡುವರೋ ಅವರು ಮೊಟ್ಟ ಮೊದಲಿಗೆ ಬರುತ್ತಾರೆ. ಎಷ್ಟು ತಡವಾಗಿ ಬರುವರೋ ಅಷ್ಟು ಮನೆಯು ಹಳೆಯದಾಗುತ್ತದೆ ಎಂದೇ ಹೇಳಲಾಗುತ್ತದೆ ಎಲ್ಲವೇ. ಹೊಸ ಮನೆಯು ದಿನ ಪ್ರತಿದಿನ ಕಳೆಯುತ್ತಾ ಹೋದಂತೆ ಆಯಸ್ಸು ಕಡಿಮೆಯಾಗುತ್ತಾ ಹೋಗುವುದು. ಸತ್ಯಯುಗದಲ್ಲಂತೂ ಚಿನ್ನದ ಮೆಹಲುಗಳಾಗುತ್ತವೆ, ಅವಂತೂ ಹಳೆಯದಾಗಲು ಸಾಧ್ಯವಿಲ್ಲ. ಚಿನ್ನವು ಸದಾ ಹೊಳೆಯುತ್ತಲೇ ಇರುವುದು. ಆದರೂ ಸಹ ಅದನ್ನು ಅವಶ್ಯವಾಗಿ ಸ್ವಚ್ಛಗೊಳಿಸಬೇಕಾಗುತ್ತದೆ. ಬಲೆ ಒಡವೆಗಳನ್ನು ಸಹ ಸತ್ಯ ಚಿನ್ನದಿಂದ ಮಾಡಿಸಿದರೂ ಸಹ ಕೊನೆಗೊಂದು ದಿನ ಅದರ ಹೊಳಪು ಕಡಿಮೆಯಾಗುತ್ತದೆ. ಮತ್ತೆ ಅದನ್ನು ಪಾಲಿಷ್ ಮಾಡಿಸಬೇಕಾಗುವುದು. ನೀವು ಮಕ್ಕಳಿಗೆ ಸದಾ ಇದೇ ಖುಷಿ ಇರಬೇಕು. ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ. ಈ ನರಕದಲ್ಲಿ ಇದು ಅಂತಿಮ ಜನ್ಮವಾಗಿದೆ. ಈ ಕಣ್ಣುಗಳಿಂದ ಏನನ್ನು ನೋಡುತ್ತೇವೆಯೋ ಇದು ಹಳೆಯ ಪ್ರಪಂಚ, ಹಳೆಯ ಶರೀರವಾಗಿದೆ. ಈಗ ನಾವು ಸತ್ಯಯುಗ ಹೊಸ ಪ್ರಪಂಚದಲ್ಲಿ ಹೊಸ ಶರೀರವನ್ನು ತೆಗೆದುಕೊಳ್ಳಬೇಕಾಗಿದೆ ಎಂಬುದು ತಿಳಿದಿದೆ. ಪಂಚತತ್ವಗಳು ಅಲ್ಲಿ ಹೊಸದಾಗುತ್ತವೆ. ಹೀಗೆ ವಿಚಾರ ಸಾಗರ ಮಂಥನ ನಡೆಯುತ್ತಿರಬೇಕು. ಇದು ವಿದ್ಯೆಯಾಗಿದೆಯಲ್ಲವೇ. ನಿಮ್ಮ ಈ ವಿದ್ಯೆಯು ಅಂತ್ಯದವರೆಗೂ ನಡೆಯುವುದು. ವಿದ್ಯೆಯು ನಿಂತು ಬಿಟ್ಟಿದೆ, ವಿನಾಶವಾಗುವುದು. ಆದ್ದರಿಂದ ತಮ್ಮನ್ನು ವಿದ್ಯಾರ್ಥಿ ಎಂದು ತಿಳಿದು ಈ ಖುಷಿಯಲ್ಲಿರಬೇಕು. ಭಗವಂತನೇ ನಮಗೆ ಓದಿಸುತ್ತಾರೆ. ಈಗ ಖುಷಿಯೇನೂ ಕಡಿಮೆಯಲ್ಲ. ಆದರೆ ಜೊತೆಗೆ ಮಾಯೆಯೂ ಸಹ ಉಲ್ಟಾ ಕೆಲಸವನ್ನು ಮಾಡಿಸಿ ಬಿಡುತ್ತದೆ. 5-6 ವರ್ಷಗಳವರೆಗೆ ಪವಿತ್ರರಾಗಿರುತ್ತಾರೆ. ಮತ್ತೆ ಮಾಯೆಯು ಬೀಳಿಸಿಬಿಡುತ್ತದೆ. ಒಂದು ಬಾರಿ ಬಿದ್ದರೆ ಮತ್ತೆ ಆ ಸ್ಥಿತಿಯು ಬರಲು ಸಾಧ್ಯವಿಲ್ಲ. ನಾವು ಬಿದ್ದೆವೆಂದರೆ ಆ ತಿರಸ್ಕಾರವು ಬರುತ್ತದೆ. ಈಗ ನೀವು ಮಕ್ಕಳಿಗೆ ಎಲ್ಲ ಸ್ಮೃತಿಯನ್ನಿಟ್ಟುಕೊಳ್ಳಬೇಕಾಗಿದೆ. ಈ ಜನ್ಮದಲ್ಲಿ ಯಾವ ಪಾಪವನ್ನು ಮಾಡಿದೆವೆ ಎಂದು ಪ್ರತಿಯೊಂದು ಆತ್ಮನಿಗೆ ತಮ್ಮ ಜೀವನದ ಬಗ್ಗೆ ನೆನಪಿರುತ್ತದೆ ಎಲ್ಲವೇ. ಕೆಲವರು ಮಂದ ಬುದ್ಧಿಯವರು, ಇನ್ನೂ ಕೆಲವರು ವಿಶಾಲ ಬುದ್ಧಿಯವರಾಗಿರುತ್ತಾರೆ. ಬಾಲ್ಯದ ಚರಿತ್ರೆಯ ನೆನಪಂತೂ ಇರುತ್ತದೆ ಎಲ್ಲವೇ. ಈ ಬ್ರಹ್ಮರವರೂ ಸಹ ಬಾಲ್ಯದ ಚರಿತ್ರೆಯನ್ನು ತಿಳಿಸುತ್ತಾರಲ್ಲವೇ. ಇವರಿಗೆ ಆ ಮನೆ ಇತ್ಯಾದಿಯೂ ನೆನಪಿದೆ. ಆದರೆ ಈಗಂತೂ ಅಲ್ಲಿಯೂ ಹೊಸ ಮನೆಗಳಾಗಿ ಬಿಟ್ಟಿದೆ. 6ನೇ ವರ್ಷದಿಂದ ಹಿಡಿದು ತಮ್ಮ ಜೀವನದ ಕಥೆಯು ನೆನಪಿರುತ್ತದೆ. ಒಂದು ವೇಳೆ ಮರೆತರೆ ಅವರಿಗೆ ಮಂದ ಬುದ್ಧಿಯವರೆಂದು ಹೇಳಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ತಮ್ಮ ಜೀವನ ಕಥೆಯನ್ನು ಬರೆಯಿರಿ. ಜೀವನದ ಮಾತಲ್ಲವೇ. ಜೀವನದಲ್ಲಿ ಎಷ್ಟು ಚಮತ್ಕಾರವಿತ್ತು ಎಂಬುದು ತಿಳಿಯುತ್ತದೆ. ಗಾಂಧಿ, ನೆಹರು ಮೊದಲಾದವರ ಎಷ್ಟು ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆಯುತ್ತಾರೆ. ಜೀವನವಂತೂ ವಾಸ್ತವದಲ್ಲಿ ನಿಮ್ಮದು ಬಹಳ ಅಮೂಲ್ಯವಾಗಿದೆ. ಇದು ಅದ್ಭುತವಾದ ಜೀವನವಾಗಿದೆ. ಇದು ಬಹಳ ಅತ್ಯಮೂಲ್ಯ ಜೀವನವಾಗಿದೆ. ಇದಕ್ಕೆ ಮೌಲ್ಯವನ್ನು ಕಟ್ಟಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ನೀವೇ ಸೇವೆ ಮಾಡುತ್ತೀರಿ. ಈ ಲಕ್ಷ್ಮೀನಾರಾಯಣರೂ ಸಹ ಏನೂ ಸೇವೆ ಮಾಡುವುದಿಲ್ಲ. ನಿಮ್ಮ ಜೀವನವು ಬಹಳ ಅಮೂಲ್ಯವಾಗಿದೆ. ಯಾವಾಗ ನೀವು ಅನ್ಯರ ಜೀವನವನ್ನು ಪರಿವರ್ತನೆ ಮಾಡುವ ಸೇವೆ ಮಾಡಿದಾಗ, ಯಾರು ಒಳ್ಳೆಯ ಸೇವೆ ಮಾಡುವರೋ ಅವರು ಗಾಯನ ಯೋಗ್ಯರಾಗುತ್ತಾರೆ. ವೈಷ್ಣವ ದೇವಿಯ ಮಂದಿರವೂ ಇದೆಯಲ್ಲವೇ. ಈಗ ನೀವು ಸತ್ಯ ವೈಷ್ಣವರಾಗುತ್ತೀರಿ. ವೈಷ್ಣವ ಎಂದರೆ ಪವಿತ್ರರಾಗಿರುವವರು. ಈಗ ನಿಮ್ಮ ಆಹಾರ ಪದಾರ್ಥವೂ ಪವಿತ್ರವಾಗಿದೆ. ಮೊಟ್ಟ ಮೊದಲನೆಯ ವಿಕಾರ ಕಾಮದಲ್ಲಂತೂ ನೀವು ವೈಷ್ಣವರಾಗಿದ್ದೀರಿ, ಅರ್ಥಾತ್ ಮುಕ್ತರಾಗಿದ್ದೀರಿ.
ಜಗದಂಬೆಯ ಮಕ್ಕಳು ಇವರೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದಾರಲ್ಲವೇ. ಬ್ರಹ್ಮ ಮತ್ತು ಸರಸ್ವತಿ ಮತ್ತು ಮಕ್ಕಳು ಅವರ ಸಂತಾನರಾಗಿದ್ದಾರೆ. ನಂಬರ್ವಾರ್ ದೇವಿಯರೂ ಇದ್ದಾರೆ. ಅವರ ಪೂಜೆಯೂ ನಡೆಯುತ್ತದೆ. ಆದರೆ ಇಷ್ಟೊಂದು ಭುಜಗಳನ್ನು ತೋರಿಸಿರುವುದೆಲ್ಲವೂ ವ್ಯರ್ಥವಾಗಿದೆ. ನೀವು ಅನೇಕರನ್ನು ತಮ್ಮ ಸಮಾನರನ್ನಾಗಿ ಮಾಡುತ್ತೀರಿ. ಆದ್ದರಿಂದ ಭುಜಗಳನ್ನು ತೋರಿಸಿದ್ದಾರೆ. ಬ್ರಹ್ಮನನ್ನು 100 ಭುಜಧಾರಿ 1000 ಭುಜಧಾರಿಯನ್ನಾಗಿ ತೋರಿಸುತ್ತಾರೆ. ಇವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ಮತ್ತೆ ತಂದೆಯು ತಿಳಿಸುತ್ತಾರೆ, ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಯಾರಿಗೂ ದುಃಖವನ್ನು ಕೊಡಬೇಡಿ. ಯಾರಿಗೂ ಉಲ್ಟಾ ಸುಲ್ಟಾ ಮಾರ್ಗವನ್ನು ತಿಳಿಸಿ ಸತ್ಯನಾಶ ಮಾಡಿಕೊಳ್ಳಬೇಡಿ. ಒಂದೇ ಮುಖ್ಯ ಮಾತನ್ನು ತಿಳಿಸಬೇಕು. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಗಾಯನ ಹಾಗೂ ಪೂಜೆಗೆ ಯೋಗ್ಯರಾಗಲು ಪಕ್ಕಾ ವೈಷ್ಣವರಾಗಬೇಕಾಗಿದೆ. ಆಹಾರ ಪಾನೀಯಗಳ ಶುದ್ಧತೆಯ ಜೊತೆಗೆ ಪವಿತ್ರರಾಗಿರಬೇಕಾಗಿದೆ. ಈ ಅತ್ಯಮೂಲ್ಯ ಜೀವನದಲ್ಲಿ ಸೇವೆ ಮಾಡಿ ಅನೇಕರ ಜೀವನವನ್ನು ಶ್ರೇಷ್ಠಗೊಳಿಸಬೇಕಾಗಿದೆ. ತಂದೆಯ ಜೊತೆ ಈ ರೀತಿ ಬುದ್ಧಿಯೋಗವಿರಬೇಕು. ಅದರಿಂದ ಆತ್ಮದ ಪ್ರಕಾಶತೆಯು ಹೆಚ್ಚುತ್ತಾ ಹೋಗಲಿ. ಯಾವುದೇ ವಿಕರ್ಮ ಮಾಡಿ ಪ್ರಕಾಶತೆಯನ್ನು ಕಡಿಮೆ ಮಾಡಿಕೊಳ್ಳಬಾರದು. ತನ್ನ ಜೊತೆ ಮಿತ್ರತ್ವವನ್ನಿಟ್ಟುಕೊಳ್ಳಬೇಕಾಗಿದೆ. ವರದಾನ: ಸ್ವಸ್ಥಿತಿಯ ಸೀಟ್ ಮೇಲೆ ಸ್ಥಿತರಾಗಿರುತ್ತಾ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಯಿತ ಭವ. ಯಾವುದೇ ಪರಿಸ್ಥಿತಿ ಪ್ರಕೃತಿ ಮುಖಾಂತರ ಬರುತ್ತದೆ. ಆದ್ದರಿಂದ ಪರಿಸ್ಥಿತಿ ರಚನೆಯಾಗಿದೆ ಮತ್ತು ಸ್ವಸ್ಥಿತಿ ಉಳ್ಳವರು ರಚಯಿತ ಆಗಿದ್ದಾರೆ. ಮಾಸ್ಟರ್ ರಚತ ಮತ್ತು ಮಾಸ್ಟರ್ ಸರ್ವಶಕ್ತಿವಾನ್ ಎಂದೂ ಸಹ ಸೋಲನ್ನು ಅನುಭವಿಸುವುದು ಅಸಂಭವವಾಗಿದೆ. ಒಂದು ವೇಳೆ ಯಾರಾದರೂ ತಮ್ಮ ಸೀಟನ್ನು ಬಿಟ್ಟರೆ ಸೋಲಾಗಿ ಬಿಡುತ್ತದೆ. ಸೀಟ್ ಬಿಡುವುದು ಅರ್ಥಾತ್ ಶಕ್ತಿಹೀನರಾಗುವುದು. ಸೀಟ್ನ ಆಧಾರದ ಮೇಲೆ ಶಕ್ತಿಗಳು ಸ್ವತಃವಾಗಿ ಬರುತ್ತದೆ. ಯಾರು ಸೀಟ್ನಿಂದ ಕೆಳಗೆ ಇಳಿಯುತ್ತಾರೆ ಅವರಿಗೆ ಮಾಯೆಯ ಧೂಳು ಅಂಟಿಬಿಡುತ್ತದೆ. ಬಾಪ್ ತಾದಾರವರ ಪ್ರೀತಿಯ ಮರುಜೀವ ಜನ್ಮಧಾರಿ ಬ್ರಾಹ್ಮಣರು ಎಂದು ದೇಹಾಭಿಮಾನದ ಮಣ್ಣಿನಲ್ಲಿ ಆಟವಾಡಲು ಸಾಧ್ಯವಿಲ್ಲ. ಸ್ಲೋಗನ್: ದೃಢತೆ ಕಠಿಣ ಸಂಸ್ಕಾರಗಳನ್ನು ಸಹ ಮೇಣದ ತರಹ ಕರಗಿಸಿಬಿಡುತ್ತದೆ. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಹೇಗೆ ಜ್ಞಾನ ಸ್ವರೂಪರಾಗಿದ್ದೀರಿ ಹಾಗೆಯೇ ಸ್ನೇಹ ಸ್ವರೂಪರಾಗಿರಿ. ಜ್ಞಾನ ಮತ್ತು ಸ್ನೇಹ ಎರಡೂ ಕಂಬೈನ್ಡ್ ಆಗಿರಲಿ. ಏಕೆಂದರೆ ಜ್ಞಾನ ಬೀಜವಾಗಿದೆ, ನೀರು ಸ್ನೇಹವಾಗಿದೆ. ಒಂದು ವೇಳೆ ಬೀಜಕ್ಕೆ ನೀರು ಸಿಗುವುದಿಲ್ಲವೆಂದರೆ ಹಣ್ಣು ಕೊಡುವುದಿಲ್ಲ. ಜ್ಞಾನದ ಜೊತೆಯಲ್ಲಿ ಹೃದಯದ ಸ್ನೇಹವಿದ್ದರೆ ಪ್ರಾಪ್ತಿಯ ಫಲ ಸಿಗುವುದು. ಒಳ್ಳೆಯದು. ಓಂ ಶಾಂತಿ.